ಬೆಳಗಾವಿಯ ಡಿಸಿಸಿ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಹೊಂದೋದಕ್ಕೆ ರಣತಂತ್ರ ಮಾಡ್ತಾ ಇದ್ದಾರೆ. ಚುನಾವಣಾ ಕಣದಲ್ಲಿ ಕೊನೆ ದಿನದ ಗೇಮ್ ಪ್ಲಾನ್. ಜಾರಕಿಹೊಳಿ ಕುಟುಂಬದ ಇಬ್ಬರು ಸದಸ್ಯರು ಎಂಟ್ರಿ ಆಗಿದ್ದಾರೆ. ಸತೀಶ್, ರಮೇಶ್ ಜಾರಕಿಹೊಳಿ ಪುತ್ರರು ಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ ಅಖಾಡಕ್ಕಿಳಿದಿದ್ದಾರೆ. ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ, ತಮ್ಮ ಕುಟುಂಬದ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಈ ರೀತಿ ಪುತ್ರರನ್ನ ಕಣಕ್ಕಿಳಿಸಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಸಹ ಅಖಾಡಕ್ಕೆ ಇಳಿದಿದ್ದಾರೆ. ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಚನ್ರಾಜ್. ಜಾರಕಿಹೊಳಿ ಬಣದೊಂದಿಗೆ ಗುರುತಿಸಿಕೊಂಡಿರುವ ಚನ್ನರಾಜ್ ತಟಸ್ಥ ಬಣದಲ್ಲಿ ಸವದಿ, ರಾಜು ಕಾಗೆ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇತರೆ ಕ್ಷೇತ್ರದಿಂದ ಈರಣ್ಣ ಕಡಾಡಿಯೂ ಕೂಡ ನಾಮಪತ್ರವನ್ನ ಸಲ್ಲಿಸುವ ಸಾಧ್ಯತೆಗಳು ಇದೆ. ಮೂಡಲಗಿ ತಾಲೂಕಿನಿಂದ ಕಡಾಡಿ ಪುತ್ರ ಸತೀಶ್ ಕಡಾಡಿ ನಾಮಪತ್ರ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಅಖಾಡ ಬೆಳಗಾವಿಯಲ್ಲಿ ರಂಗೇರ್ತಾ ಇದೆ. ನಾಯಕರುಗಳ ಮಕ್ಕಳು ಈಗ ಕಣಕ್ಕಿಳಿದಿರೋದು ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೆಳಗಾವಿ ಸಾಹುಕಾರರ ಕುಟುಂಬದವರೇ ಕಣದಲ್ಲಿದ್ದಾರೆ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಕಣದಲ್ಲಿದ್ದಾರೆ. ಇದೆಲ್ಲವೂ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕಣ ರಂಗೇರುವಂತೆ ಮಾಡಿದೆ. ಬೆಳಗಾವಿಯ ಡಿಸಿಸಿ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಹೊಂದೋದಕ್ಕೆ ರಣತಂತ್ರ ಮಾಡ್ತಾ ಇದ್ದಾರೆ. ಚುನಾವಣಾ ಕಣದಲ್ಲಿ ಕೊನೆ ದಿನದ ಗೇಮ್ ಪ್ಲಾನ್. ಜಾರಕಿಹೊಳಿ ಕುಟುಂಬದ ಇಬ್ಬರು ಸದಸ್ಯರು ಎಂಟ್ರಿ ಆಗಿದ್ದಾರೆ. ಸತೀಶ್, ರಮೇಶ್ ಜಾರಕಿಹೊಳಿ ಪುತ್ರರು ಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ ಅಖಾಡಕ್ಕಿಳಿದಿದ್ದಾರೆ. ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ, ತಮ್ಮ ಕುಟುಂಬದ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಈ ರೀತಿ ಪುತ್ರರನ್ನ ಕಣಕ್ಕಿಳಿಸಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಸಹ ಅಖಾಡಕ್ಕೆ ಇಳಿದಿದ್ದಾರೆ. ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಚನ್ರಾಜ್. ಜಾರಕಿಹೊಳಿ ಬಣದೊಂದಿಗೆ ಗುರುತಿಸಿಕೊಂಡಿರುವ ಚನ್ನರಾಜ್ ತಟಸ್ಥ ಬಣದಲ್ಲಿ ಸವದಿ, ರಾಜು ಕಾಗೆ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇತರೆ ಕ್ಷೇತ್ರದಿಂದ ಈರಣ್ಣ ಕಡಾಡಿಯೂ ಕೂಡ ನಾಮಪತ್ರವನ್ನ ಸಲ್ಲಿಸುವ ಸಾಧ್ಯತೆಗಳು ಇದೆ. ಮೂಡಲಗಿ ತಾಲೂಕಿನಿಂದ ಕಡಾಡಿ ಪುತ್ರ ಸತೀಶ್ ಕಡಾಡಿ ನಾಮಪತ್ರ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಅಖಾಡ ಬೆಳಗಾವಿಯಲ್ಲಿ ರಂಗೇರ್ತಾ ಇದೆ. ನಾಯಕರುಗಳ ಮಕ್ಕಳು ಈಗ ಕಣಕ್ಕಿಳಿದಿರೋದು ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೆಳಗಾವಿ ಸಾಹುಕಾರರ ಕುಟುಂಬದವರೇ ಕಣದಲ್ಲಿದ್ದಾರೆ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಕಣದಲ್ಲಿದ್ದಾರೆ. ಇದೆಲ್ಲವೂ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕಣ ರಂಗೇರುವಂತೆ ಮಾಡಿದೆ. ಬೆಳಗಾವಿಯ ಡಿಸಿಸಿ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಹೊಂದೋದಕ್ಕೆ ರಣತಂತ್ರ ಮಾಡ್ತಾ ಇದ್ದಾರೆ. ಚುನಾವಣಾ ಕಣದಲ್ಲಿ ಕೊನೆ ದಿನದ ಗೇಮ್ ಪ್ಲಾನ್. ಜಾರಕಿಹೊಳಿ ಕುಟುಂಬದ ಇಬ್ಬರು ಸದಸ್ಯರು ಎಂಟ್ರಿ ಆಗಿದ್ದಾರೆ. ಸತೀಶ್, ರಮೇಶ್ ಜಾರಕಿಹೊಳಿ ಪುತ್ರರು ಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ ಅಖಾಡಕ್ಕಿಳಿದಿದ್ದಾರೆ. ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ, ತಮ್ಮ ಕುಟುಂಬದ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಈ ರೀತಿ ಪುತ್ರರನ್ನ ಕಣಕ್ಕಿಳಿಸಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಸಹ ಅಖಾಡಕ್ಕೆ ಇಳಿದಿದ್ದಾರೆ. ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಚನ್ರಾಜ್. ಜಾರಕಿಹೊಳಿ ಬಣದೊಂದಿಗೆ ಗುರುತಿಸಿಕೊಂಡಿರುವ ಚನ್ನರಾಜ್ ತಟಸ್ಥ ಬಣದಲ್ಲಿ ಸವದಿ, ರಾಜು ಕಾಗೆ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇತರೆ
ಕ್ಷೇತ್ರದಿಂದ ಈರಣ್ಣ ಕಡಾಡಿಯೂ ಕೂಡ ನಾಮಪತ್ರವನ್ನ ಸಲ್ಲಿಸುವ ಸಾಧ್ಯತೆಗಳು ಇದೆ. ಮೂಡಲಗಿ ತಾಲೂಕಿನಿಂದ ಕಡಾಡಿ ಪುತ್ರ ಸತೀಶ್ ಕಡಾಡಿ ನಾಮಪತ್ರ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಅಖಾಡ ಬೆಳಗಾವಿಯಲ್ಲಿ ರಂಗೇರ್ತಾ ಇದೆ. ನಾಯಕರುಗಳ ಮಕ್ಕಳು ಈಗ ಕಣಕ್ಕಿಳಿದಿರೋದು ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೆಳಗಾವಿ ಸಾಹುಕಾರರ ಕುಟುಂಬದವರೇ ಕಣದಲ್ಲಿದ್ದಾರೆ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಕಣದಲ್ಲಿದ್ದಾರೆ. ಇದೆಲ್ಲವೂ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕಣ ರಂಗೇರುವಂತೆ ಮಾಡಿದೆ. ಬೆಳಗಾವಿಯ ಡಿಸಿಸಿ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಹೊಂದೋದಕ್ಕೆ ರಣತಂತ್ರ ಮಾಡ್ತಾ ಇದ್ದಾರೆ. ಚುನಾವಣಾ ಕಣದಲ್ಲಿ ಕೊನೆ ದಿನದ ಗೇಮ್ ಪ್ಲಾನ್. ಜಾರಕಿಹೊಳಿ ಕುಟುಂಬದ ಇಬ್ಬರು ಸದಸ್ಯರು ಎಂಟ್ರಿ ಆಗಿದ್ದಾರೆ. ಸತೀಶ್, ರಮೇಶ್ ಜಾರಕಿಹೊಳಿ ಪುತ್ರರು ಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ ಅಖಾಡಕ್ಕಿಳಿದಿದ್ದಾರೆ. ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಾಬಲ್ಯವನ್ನ ಸಾಧಿಸುವುದಕ್ಕೆ, ತಮ್ಮ ಕುಟುಂಬದ ಪ್ರಾಬಲ್ಯವನ್ನ ಸಾಧಿಸುವುದಕ್ಕೆ ಈ ರೀತಿ ಪುತ್ರರನ್ನ ಕಣಕ್ಕಿಳಿಸಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಸಹ ಅಖಾಡಕ್ಕೆ ಇಳಿದಿದ್ದಾರೆ. ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಚನ್ರಾಜ್. ಜಾರಕಿಹೊಳಿ ಬಣದೊಂದಿಗೆ ಗುರುತಿಸಿಕೊಂಡಿರುವ ಚನ್ನರಾಜ್ ತಟಸ್ಥ ಬಣದಲ್ಲಿ ಸವದಿ, ರಾಜು ಕಾಗೆ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇತರೆ. ಕ್ಷೇತ್ರದಿಂದ ಈರಣ್ಣ ಕಡಾಡಿಯೂ ಕೂಡ ನಾಮಪತ್ರವನ್ನ ಸಲ್ಲಿಸುವ ಸಾಧ್ಯತೆಗಳು ಇದೆ. ಮೂಡಲಗಿ ತಾಲೂಕಿನಿಂದ ಕಡಾಡಿ ಪುತ್ರ ಸತೀಶ್ ಕಡಾಡಿ ನಾಮಪತ್ರ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಅಖಾಡ ಬೆಳಗಾವಿಯಲ್ಲಿ ರಂಗೇರ್ತಾ ಇದೆ. ನಾಯಕರುಗಳ ಮಕ್ಕಳು ಈಗ ಕಣಕ್ಕಿಳಿದಿರೋದು ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೆಳಗಾವಿ ಸಾಹುಕಾರರ ಕುಟುಂಬದವರೇ ಕಣದಲ್ಲಿದ್ದಾರೆ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಕಣದಲ್ಲಿದ್ದಾರೆ. ಇದೆಲ್ಲವೂ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕಣ ರಂಗೇರುವಂತೆ ಮಾಡಿದೆ.